ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹುಟ್ಟು ಹಬ್ಬದಂದು ನನ್ನ ಗಂಡ ಮಕ್ಕಳು ಯಾರೂ ಕೂಡ ನನ್ನ ಕಡೆ ಗಮನನೇ ಕೊಡ್ತಿಲ್ಲ ಅಂತ ಬೇಜಾರಲ್ಲಿ ಕೂತಿದ್ದಾಗ ಪಕ್ಕದ ಮನೆ ಹುಡುಗ ಬಂದು ನಾನು ನಿಮ್ಮ ಬರ್ತ್ಡೇ ಆಚರಿಸ್ತೀನಿ ಅಂತ ಹೇಳಿ ಫಿಲಮ್ಗೆ ಕರ್ಕೊಂಡು ಹೋಗಿ ಎಲ್ಲೆಲ್ಲೋ ಮುಟ್ತಾ ಆಸೆ ತೀರಿಸ್ಕೊಂಡು ಸೀದಾ ಮನೆಗೆ ಕರ್ಕೊಂಡು ಬಂದು ನನ್ನ ಬಟ್ಟೆ ಬಿಚ್ಚಿ ಅಯ್ಯಯ್ಯೋ ಯಾರೋ ಮಾಡಿದ ಕೆಲಸನ ಮಾಡಿಬಿಟ್ಟ. ಇಡೀ ರಾತ್ರಿ 5 ರೌಂಡ್ ಮುಗಿಸ್ಕೊಂಡು ಅವನಿಗೆ ಸಮಾಧಾನ ಆಗದೆ ಸ್ನಾನ ಮಾಡೋ ನೆಪದಲ್ಲಿ ನನ್ನನ್ನು ಜೊತೆ ಕರ್ಕೊಂಡು ಹೋಗಿ ಇನ್ನೂ 1 ರೌಂಡ್ ಮುಗಿಸಿ ಅವನು ಮನೆಗೆ ಹೋಗ್ಬಿಟ್ಟ. ನಾನು ಸುಸ್ತಾಗಿ ಅಲ್ಲೇ ಮಂಚದಲ್ಲಿ ಬಿತ್ಕೊಂಡೆ. ಅಷ್ಟರಲ್ಲಿ ನನ್ನ ಗಂಡ ಮನೆಗೆ ಬಂದುಬಿಟ್ಟ. ಮುಂದೆ ಏನಾಯಿತು ತಿಳ್ಕೊಬೇಕು ಅಂದರೆ ಕತೆನ ಕೊನೆ ತನಕ ಕೇಳಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಕತೆ ತುಂಬ ಚೆನ್ನಾಗಿದೆ. ನನ್ನ ಹೆಸರು ರವಿ. ನಾನು 13 ವರ್ಷದವನಿದ್ದಾಗ ನನ್ನಪ್ಪ ತೀರ್ ಹೋಗಿದ್ರು. ಮನೆ ಜವಾಬ್ದಾರಿ ನನ್ನ ಹೆಗಲಿಗೇರಿತ್ತು. ನನಗಿಬ್ಬರು ತಂಗೀರು. ಅಮ್ಮ ತುಂಬ ಮುಗ್ದೆ, ಪ್ರಪಂಚದ ಜ್ಞಾನನೇ ತಿಳಿದಿರಲಿಲ್ಲ. ಹಾಗಾಗಿ ಓದೋ ಜೊತೆಗೆ ಕೆಲಸ ಮಾಡೋದಕ್ಕೆ ಶುರು ಮಾಡಿದೆ. ಅವರಿವ್ರ ಮನೆ ಕೆಲಸ ಮಾಡಿ ದುಡಿತಿದ್ದೆ. ಹೀಗೆ ಕಾಲ ಕಳೀತಾ ನನ್ನ PUC ಮುಗಿದಾಗ ಬೆಂಗಳೂರಿಗೆ ಬಂದೆ ಕೆಲಸಕ್ಕಾಗಿ. ಒಂದು ಫ್ಯಾಕ್ಟರಿಯಲ್ಲಿ ಕೆಲಸಕ್ಕೆ ಸೇರಿ ಡಿಗ್ರಿ ಕೂಡ ಮುಗಿಸ್ದೆ. ನಾನು ಓದಿಗೆ ತಕ್ಕನಾಗಿ ಆ ಫ್ಯಾಕ್ಟ್ರಿಯಲ್ಲಿ ನನಗೆ ಮ್ಯಾನೇಜರ್ ಕೆಲಸನೂ ಆಯಿತು. ಇಷ್ಟು ದಿನ PGಯಲ್ಲಿ ಇದ್ದ ನಾನು ಒಂದು ಮನೇನ ಬಾಡಿಗೆಗೆ ನೋಡ್ತಿದ್ದಾಗ ನಮ್ಮ ಫ್ಯಾಕ್ಟ್ರಿನಲ್ಲೇ ಕೆಲಸ ಮಾಡುವ ವಾಚ್ಮ್ಯಾನ್ ಅಂಕಲ್ ನನ್ನನ್ನು ನೋಡಿ ನಮ್ಮ ಮನೆ ಪಕ್ಕದ ಮನೆ ಖಾಲಿ ಇದೆ, ಬೇಕಾದರೆ ಬಂದು ನೋಡು ಅಂತ ಸಲಹೆ ಕೊಟ್ಟರು. ನಾನು ಕೂಡ ಖುಷಿಯಿಂದಾನೇ ಹೋಗಿ ಮನೇನ ನೋಡಿದೆ. ಮನೆ ತುಂಬಾ ಸುಂದರವಾಗಿತ್ತು. ನನಗೂ ಕೂಡ ಇಷ್ಟ ಆಯಿತು. ಸರಿ ಅಂತ ಅದೇ ಮನೇನ ಬಾಡಿಗೆಗೆ ತಗೊಂಡೆ. ವಾಚ್ಮ್ಯಾನ್ ಅಂಕಲ್ಗೆ 2 ಮಕ್ಕಳು ಇದ್ದರು. ಒಂದು ಹೆಣ್ಣು ಮಗಳು, ಇನ್ನೊಬ್ಬ ಗಂಡು ಮಗ. ಇನ್ನೂ ತುಂಬ ಚಿಕ್ಕವರು. ಅಂಕಲ್ನ ಹೆಂಡತಿ ತುಂಬ ಸೌಂದರ್ಯವಂತೆ. ಹೆಸರು ಸ್ವಪ್ನ. ನೋಡೋದಕ್ಕೆ ತುಂಬಾ ಸುಂದರವಾಗಿದ್ಲು. ಅಂಕಲ್ ಯಾವಾಗಲೂ ಕೆಲಸದ ಮೇಲೆ ಹೋಗ್ಬಿಡ್ತಿದ್ರು. ಆಂಟಿ ಮಾತ್ರ ಯಾವಾಗಲೂ ಮನೆಯಲ್ಲಿನೇ ಇರ್ತಿದ್ರು. ಅವ್ರ ಮಕ್ಕಳು ಯಾವಾಗಲೂ ಸ್ಕೂಲಿಂದ ಬಂದ ತಕ್ಷಣ ನನ್ನ ಮನೆಗೆ ಬರ್ತಿದ್ರು. ನನ್ನ ಲ್ಯಾಪ್ಟಾಪ್ ಫೋನ್ ಎಲ್ಲನೂ ಯೂಸ್ ಮಾಡ್ತಿದ್ರು. ನಾನು ಕೂಡ ಏನೂ ಮಾತಾಡದೆ ಸುಮ್ಮನೆ ಇರ್ತಿದ್ದೆ. ಇದೇ ನನಗೆ ಅಭ್ಯಾಸ ಆಗೋಗ್ಬಿಟ್ಟಿತ್ತು. ಒಂದಿನ ನಾನು ಕೆಲಸದಿಂದ ಮನೆಗೆ ಬಂದೆ. ಸುಮಾರು ಹೊತ್ತಾದರೂ ವಾಚ್ಮ್ಯಾನ್ ಅಂಕಲ್ನ ಮಕ್ಕಳು ಮನೆಗೆ ಬರಲೇ ಇಲ್ಲ. ಇದೇನು ಇವರು ಬರಲೇ ಇಲ್ವಲ್ಲ ಅಂತ ಅಂದ್ಕೊಳ್ತಾ ಯೋಚಿಸ್ತಾ ಬೆಡ್ ಮೇಲೆ ಮಲಗಿದ್ದೆ. ಅಂಕಲ್ ಕೂಡ ಇವತ್ತಿಲ್ಲ. ಅವರಿಗೆ ಇವತ್ತು ನೈಟ್ ಡ್ಯೂಟಿ. ಏನಪ್ಪ ಅಂತ ಅಂದ್ಕೊಂಡು ನೋಡೋಣ ಅಂತ ಆಂಟಿ ಮನೆಗೆ ಹೋದೆ. ಆಂಟಿ ಮನೆಯಲ್ಲಿ ಒಬ್ಬರೇ ಇದ್ದರು. ನಾನು ಮನೆಗೆ ಹೋದ ತಕ್ಷಣ ಖುಷಿಯಿಂದಾನೇ ಬರಮಾಡಿಕೊಂಡ್ರು. ಬಾರವಿ ಕೂತ್ಕೋ ಅಂದರು. ನಾನು ಪರವಾಗಿಲ್ಲ ಆಂಟಿ, ಮಕ್ಕಳು ಇಷ್ಟೊತ್ತಾದರೂ ಮನೆ ಹತ್ರ ಬರಲೇ ಇಲ್ವಲ್ಲ, ಅಂಕಲ್ ಬೇರೆ ಇವತ್ತು ಮನೆಗೆ ಬರಲ್ಲ, ಹಾಗಾಗಿ ನೋಡೋಣ ಅಂತ ಬಂದೆ ಅಂತ ಹೇಳಿದಾಗ ಆಂಟಿ ನಗ್ತಾ, ಮಕ್ಕಳು ನಾಳೆ ನಾಡಿದ್ದು ಸ್ಕೂಲಿಗೆ ರಜೆ ಇರೋದ್ರಿಂದ ಅಜ್ಜಿ ಮನೆಗೆ ಹೋಗಿದ್ದಾರೆ. ನಿಮ್ಮ ಅಂಕಲ್ ಕೂಡ ಇವತ್ತು ಮನೆಗೆ ಬರೋದಿಲ್ಲ, ನಾನೊಬ್ಬಳೇ ಇವತ್ತು ಮನೆಯಲ್ಲಿ ಅಂತ ಹೇಳಿದ್ರು. ನಾನು ಕೂಡ ನಗ್ತಾ, ಹೌದಾಂಟಿ ಗೊತ್ತಾಯಿತು, ನೀವೊಬ್ಬರೇ ಇರೋದಕ್ಕೆ ನಿಮಗೆ ಬೇಜಾರಾಗೋದಿಲ್ವಾ ಅಂತ ಕೇಳಿದೆ. ಅದಕ್ಕೆ ಆಂಟಿ ಬೇಜಾರಾಗತ್ತೆ, ಆದರೆ ಏನು ಮಾಡಲಿ ಹೇಳು, ಇದೆಲ್ಲ ನನ್ನ ಹಣೆ ಬರಹ ಅಂದರು. ಏನಾಯಿತು ಅಂತ ಕೇಳಿದಾಗ ಏನೂ ಇಲ್ಲ ಬಿಡು, ಊಟ ಮಾಡು ಅಂತ ಕರೆದ್ರು. ಪರವಾಗಿಲ್ಲ ಆಂಟಿ, ನಾನಿನ್ನು ಹೊರಡ್ತೀನಿ ಅಂತ ಹೇಳಿದಾಗ ಅದು ಹೇಗಾಗೋಗುತ್ತೆ ರವಿ, ನಾನೊಬ್ಬಳೇ ಊಟ ಮಾಡಬೇಕು ಅಂತ ಬೇಸರವಾಗ್ತಿತ್ತು. ಈಗ ನೀನು ಬಂದಿದ್ಯಾ ಬಾ ಅಂತ ಹೇಳಿ ಬಲವಂತವಾಗಿ ಕರ್ಕೊಂಡು ಹೋಗಿ ಊಟ ಮಾಡಿಸಿದ್ರು. ನಾನು ಕೂಡ ತೃಪ್ತಿಯಿಂದ ಊಟ ಮಾಡಿ ಆಂಟಿ ಬರ್ತೀನಿ ಅಂತ ಹೇಳಿದಾಗ ನನ್ನನ್ನೇ ಒಂದು ರೀತಿ ನೋಡ್ತಾ ಕಳಿಸ್ಕೊಟ್ರು. ಮನೆಗೆ ಬಂದಾದ ಮೇಲೆ ನಿದ್ದೆನೇ ಬರ್ತಿರ್ಲಿಲ್ಲ. ಆಂಟಿ ಊಟ ಬಡಿಸುವಾಗ ಅವರ ಸೌಂದರ್ಯ ಎಲ್ಲ ಕಾಣಿಸ್ತಾ ಇತ್ತು.
ಅದೆಲ್ಲವನ್ನ ನೋಡಿ ನನ್ನ ತಮ್ಮ ಎದ್ದು ಕುಣಿತಾ ಇದ್ದ. ಇಡೀ ರಾತ್ರಿ ಆಂಟಿಯ ನೆನಪು ಕಾಡ್ತಿತ್ತು. ಹಾಗೆಯೇ ಕಣ್ಣು ಮುಚ್ಚಿ ಮಲಗಿದೆ. ಬೆಳಗ್ಗೆ ಎದ್ದಾಗ ನಮ್ಮ ಮನೆ ಮುಂದೆ ಗಂಡ ಹೆಂಡತಿ ಮತ್ತು ಒಬ್ಬಳು ತಂಗಿ ವಾಸ ಮಾಡ್ತಾರೆ. ಆ ಹುಡುಗಿ ಹೊರಗೆ ಬಂದು ನನ್ನನ್ನು ನೋಡಿ ನಗ್ತಾ ಮಾತಾಡಿಸ್ತಾ ಇದ್ಲು. ನಾನು ಕೂಡ ನಗ್ತಾ ಮಾತಾಡಿದೆ. ಅವಳ ಹೆಸರು ಪ್ರೀತಿ ಅಂತ ಪರಿಚಯನೂ ಮಾಡಿಕೊಂಡ್ಳು. ನಾನು ಕೂಡ ಪರಿಚಯ ಮಾಡಿಕೊಂಡೆ. ದಿನಾ ಬೆಳಗ್ಗೆ ಎದ್ದಾಗ ಸಂಜೆ ಮನೆಗೆ ಬರುವಾಗ ಪ್ರೀತಿ ಅಲ್ಲಿ ನಿಂತು ಮಾತಾಡಿಸ್ತಿದ್ಲು. ನಾನು ಕೂಡ ನಗ್ತಾನೆ ಮಾತಾಡ್ತಿದ್ದೆ. ನಮ್ಮಿಬ್ರಿಗೂ ದಿನಗಳು ಕಳೆದಂತೆ ಸ್ನೇಹವಾಯಿತು. ಹೀಗೆ ನಮ್ಮಿಬ್ಬರ ಸ್ನೇಹ ಮುಂದುವರಿತಾನೇ ಇತ್ತು. ಆಂಟಿ ಕೂಡ ಆಗಾಗ ಮನೆಗೆ ಕರೆದು ಊಟ ಬಡಿಸೋದು, ಮೈಕೈ ಮುಟ್ಟೋದು, ನನ್ನ ಮೇಲೆ ಬೀಳೋದು ಮಾಡ್ತಿದ್ರು. ಅವ್ರ ಆಸೆ ಏನು ಅಂತ ಅರ್ಥ ಆಗ್ತಿತ್ತು. ಆದರೆ ಧೈರ್ಯ ಸಾಲದೆ ಸುಮ್ಮನಾಗ್ತಿದ್ದೆ. ಯಾಕಂದರೆ ಇಬ್ಬರು ತಂಗಿಯರಿದ್ರು. ಏನಾದರೂ ಇಲ್ಲಿ ಎಡವಟ್ಟಾದರೆ ಅಲ್ಲಿ ಅವ್ರ ಮದುವೆಗೆ ತೊಂದರೆ ಆಗುತ್ತೆ ಅಂತ ಸುಮ್ಮನೆ ಆಗ್ತಿದ್ದೆ. ಹೀಗೆ ಕಾಲ ಕಳೆದಂತೆ ಇಬ್ಬರ ತಂಗಿಯ ಮದುವೆಯನ್ನು ಮಾಡಿ ಮುಗಿಸ್ದೆ. ಅಮ್ಮನನ್ನು ನನ್ನ ಜೊತೆ ಸಿಟಿಗೆ ಬಾ ಅಂತ ಕರೆದ್ರೆ ಅಮ್ಮ ನನಗಲ್ಲಿ ಆಗೋದಿಲ್ಲ, ನಾನು ಇಲ್ಲೇ ಊರಲ್ಲೇ ಇರ್ತೀನಿ ಅಂತ ಕಡಾಖಂಡಿತವಾಗಿ ಹೇಳಿಬಿಟ್ರು. ನಾನು ಕೂಡ ಸರಿ ಅಂತ ಹೇಳಿ ಮತ್ತೆ ಬೆಂಗಳೂರಿಗೆ ಬಂದೆ. ಒಂದಿನ ಇದ್ದಕ್ಕಿದ್ದಂತೆ ಪ್ರೀತಿ ಬಂದು ಬಾಗಿಲು ತಟ್ಟಿದ್ಲು. ನಾನು ತೆರೆದಾಗ ಒಳಗಡೆ ಬಂದ ಪ್ರೀತಿ ಪ್ಲೀಸ್ ನಂಗೊಂದು ಸಹಾಯ ಮಾಡು ಅಂತ ಕೇಳಿಕೊಂಡ್ಳು. ಏನು ಅಂತ ಕೇಳಿದಾಗ ನನ್ನ ಕಾಲೇಜಲ್ಲಿ ಅಟೆಂಡೆನ್ಸ್ ಶಾರ್ಟೇಜ್ ಬರ್ತಾ ಇರೋದ್ರಿಂದ ಹಾಲ್ ಟಿಕೆಟ್ ಕೊಡೋದಕ್ಕೆ ಮನೆಯಿಂದ ಯಾರಾದರೂ ಕರ್ಕೊಂಡು ಬರಬೇಕು ಅಂತ ಹೇಳಿದ್ದಾರೆ. ನನ್ನ ಅಣ್ಣ ಅತ್ತಿಗೆಗೆ ಗೊತ್ತಾದರೆ ನನ್ನ ಚರ್ಮ ಸುಲಿತಾರೆ. ದಯವಿಟ್ಟು ನೀನು ಬಂದು ಪ್ರಿನ್ಸಿಪಲ್ ಹತ್ರ ಮಾತಾಡಿ ನನಗೆ ಹಾಲ್ ಟಿಕೆಟ್ ಕೊಡಿಸು ಅಂತ ಕೇಳಿಕೊಂಡು ಮೊದಲಿಗೆ ನಾನು ಒಪ್ಪಲಿಲ್ಲ. ಆಮೇಲೆ ಹೋಗಲಿ ಪಾಪ ಅಂತ ಒಪ್ಕೊಂಡೆ. ನಾಳೆ ನಾನು ಕೆಲಸಕ್ಕೆ ರಜಾ ಹಾಕ್ತಾಯಿದ್ದೀನಿ. ನಿಮ್ಮ ಕಾಲೇಜಿನ ಹತ್ರನೂ ಬರ್ತಾಯಿದ್ದೀನಿ. ಈಗ ನೆಮ್ಮದಿಯಿಂದ ಹೋಗಿ ನಿದ್ದೆ ಮಾಡು ಅಂತ ಹೇಳಿ ಸುಮ್ಮನಾದೆ. ಅವಳೇನೋ ನಿದ್ದೆ ಮಾಡಬಹುದು, ಆದರೆ ನನ್ನ ನಿದ್ದೆ ಆರಿ ಹೋಗಿತ್ತು. ಯಾಕಂದರೆ ಪ್ರೀತಿ ನನ್ನ ಮುಂದೆ ನಿಂತಿದ್ದಾಗ ಟ್ರಾನ್ಸ್ಪರೆಂಟ್ ನೈಟಿ ಹಾಕಿದ್ಲು. ಆದ್ದರಿಂದ ಒಳಗೆ ಅವಳೆಲ್ಲ ಸೌಂದರ್ಯನೂ ನನ್ನ ಕಣ್ಣು ಕುಗ್ತಾ ಇತ್ತು. ಪಕ್ಕದ ಮನೆಯಲ್ಲಿ ವಾಚ್ಮನ್ ಅಂಕಲ್ ಹೆಂಡತಿ ನಳಿನಿ, ಮುಂದೆ ಮನೆಯಲ್ಲಿ ಪ್ರೀತಿ. ಇವರಿಬ್ಬರು ದಿನದಿಂದ ದಿನಕ್ಕೆ ನನಗೆ ಹುಚ್ಚಿಡಿಸ್ತಾ ಇದ್ರು. ಹೇಗಾದರೂ ಮಾಡಿ ಈಗ ತಂಗೀರ ಮದುವೆನೂ ಮುಗ್ದಿದೆ. ಇಬ್ಬರಲ್ಲಿ ಒಬ್ಬರನ್ನಾದರೂ ಬುಟ್ಟಿಗೆ ಹಾಕ್ಕೊಂಡು ನನ್ನ ಆಸೆನ ತೀರಿಸ್ಕೋಬೇಕು ಅಂತ ಯೋಚಿಸ್ತಾ ಆವತ್ತಿನ ರಾತ್ರಿ ಕಳೆದು ಬೆಳಗ್ಗೆ ಮಾಡಿದೆ. ಬೆಳಗ್ಗೆ ರೆಡಿಯಾಗಿ ಪ್ರೀತಿ ಜೊತೆ ಕಾಲೇಜಿಗೆ ಹೋಗಿ ಪ್ರಿನ್ಸಿಪಲ್ ಹತ್ರ ಮಾತಾಡಿ ಅವಳಿಗೆ ಹಾಲ್ ಟಿಕೆಟ್ನ ಕೊಡಿಸಿ ಮನೆಗೆ ಬಂದಾಗ ಬಾಗಿಲಲ್ಲಿ ನಳಿನಿ ಆಂಟಿ ನಿಂತಿದ್ರು. ನಾನು ನಗ್ತಾ ಏನಿವತ್ತು ಬಾಗಿಲಲ್ಲೇ ನಿಂತ್ಬಿಟ್ಟಿದ್ದೀರಾ ಅಂತ ಕೇಳಿದೆ. ಅದಕ್ಕೆ ಅವರು ಏನಿಲ್ಲ ಬಾ, ಇವತ್ತು ಕೆಲಸಕ್ಕೆ ಹೋಗಲಿಲ್ವಾ ಅಂತ ಕೇಳಿದ್ರು. ಇಲ್ಲ, ಇವತ್ತು ನನಗೆ ಸ್ವಲ್ಪ ಬೇರೆ ಕೆಲಸ ಇತ್ತು, ಹಾಗಾಗಿ ಕೆಲಸಕ್ಕೆ ರಜಾ ಮಾಡಿದ್ದೆ ಅಂತ ಹೇಳಿದಾಗ ನಿನ್ನ ಆ ಬೇರೆ ಕೆಲಸ ಮುಗೀತಾ ಅಂತ ಆಂಟಿನೂ ಕೇಳಿದರು. ಹೌದು, ಎಲ್ಲನೂ ಮುಗ್ದಿದೆ ಅಂದೆ. ಹಾಗಿದ್ರೆ ಬಾ ಅಂತ ನನ್ನ ಕೈ ಹಿಡಿದು ಮನೆಗೆ ಎಳ್ಕೊಂಡು ಕರ್ಕೊಂಡು ಬಂದರು. ಏನಾಯ್ತು ಆಂಟಿ ಅಂತ ಕೇಳಿದಾಗ ಏನಿಲ್ಲ ಕಣೋ, ಇವತ್ತು ನನ್ನ ಹುಟ್ಟದಬ್ಬ. ನಿಮ್ಮ ಅಂಕಲ್ ಬಂದು ಇದೆಲ್ಲವೂ ಬೇಕಾಗಿಲ್ಲ, ಬರೀ ಕೆಲಸ ಒಂದಿದ್ರೆ ಸಾಕು. ನಾನು ಒಬ್ಬಳೇ ನನ್ನ ಹುಟ್ಟಿದ ಹಬ್ಬನ ಆಚರಿಸಿದ್ರೆ ಏನು ಚಂದ ಹೇಳು. ಹಾಗಾಗಿ ಸುಮ್ಮನೆ ಬೇಜಾರಲ್ಲಿ ಬಾಗಿಲಲ್ಲಿ ನಿಂತಿದ್ದೆ. ತಕ್ಷಣಕ್ಕೆ ನೀನು ಕಂಡೆ, ಇದೇ ಖುಷಿಯಿಂದ ಆಚರಿಸ್ಬೋದು ಅಂತ ಹೇಳ್ತಾ ಅಡುಗೆ ಮನೆಗೆ ಹೋದರು. ಕೇಸರಿಬಾತ್ನ ಪ್ಲೇಟ್ಗೆ ಹಾಕಿ ತಂದು ಕೊಟ್ಟರು. ನಾನು ತಿಂತ ಆಂಟಿ ಮಕ್ಕಳೆಲ್ಲಿ ಹೋಗಿದ್ದಾರೆ ಅಂತ ಕೇಳಿದೆ. ಇನ್ನೆಲ್ಲಿಗೆ ಹೋಗ್ತಾರೆ, ಅವ್ರ ಅಜ್ಜಿ ಮನೆಗೆ ಹೋಗಿದ್ದಾರೆ, ಗಂಡ ಫ್ಯಾಕ್ಟ್ರಿಗೆ ಹೋಗ್ತಾನೆ. ಆದರೆ ನಾನು ಮಾತ್ರ ಒಂಟಿ ಪಿಶಾಚಿ ಥರ ಯಾವಾಗಲೂ ಈ ಮನೆಯಲ್ಲಿನೇ ಬಿದ್ದಿರಬೇಕು ಅಂತ ಬೇಜಾರು ಮಾಡಿಕೊಂಡ್ರು. ನಾನು ಕೇಸರಿಬಾತ್ನ ತಿಂದು ಮುಗಿಸಿ ಇವತ್ತು ಹೇಗಾದರೂ ಮಾಡಿ ನಳಿನಿ ಆಂಟಿಯಿಂದ ನನ್ನ ಆಸೆನ ತೀರಿಸ್ಕೊಳ್ಳೇಬೇಕು ಅಂತ ಪ್ಲಾನ್ ಮಾಡ್ತಾ, ಆಂಟಿ ಇವತ್ತು ಹೇಗಿದ್ರು ನಿಮ್ಮ ಹುಟ್ಟಿದಬ್ಬ, ಅಂಕಲ್ ಇವತ್ತು ನೈಟ್ ಕೂಡ ಮನೆಗೆ ಬರೋದಿಲ್ಲ, ಇನ್ನು ಅವ್ರೇನಿದ್ರು ನಾಳೆ ಬೆಳಗ್ಗೆನೇ ಬರೋದು, ನಿಮ್ಮ ಬರ್ಡೇನ ನಾನು ಮಾಡ್ತೀನಿ ಅಂತ ಹೇಳಿದೆ.
ಆಂಟಿ ಮೊದಲಿಗೆ ಖುಷಿಯಾದರೂ ಕೂಡ ಆಮೇಲೆ ಬೇಜಾರಿಂದ ಏನು ಬೇಡ ರವಿ, ನನ್ನ ಹಣೆ ಬರಾನೇ ಇಷ್ಟು ಅಂತ ಸುಮ್ಮನೆ ಆಗ್ತೀನಿ ಬಿಡು ಅಂದರು. ಆಂಟಿ ಹಾಗೆಲ್ಲ ಹೇಳಬೇಡಿ, ಹೋಗಿ ರೆಡಿಯಾಗಿ ಬನ್ನಿ ಅಂತ ಹೇಳಿದಾಗ ಆಂಟಿ ಖುಷಿಯಿಂದಾನೆ ಹೋಗಿ ಸೀರೆ ಉಟ್ಕೊಂಡು ಬಂದರು. ಸರಿ ಅಂತ ಆಂಟಿನ ಕರ್ಕೊಂಡು ಮೊದಲಿಗೆ ಮಾಲ್ಗೆ ಹೋಗಿ ಒಂದು ಸಿನಿಮಾಗೆ ಕರ್ಕೊಂಡು ಹೋದೆ. ಸಿನಿಮಾ ನೋಡ್ತಾ ಆಂಟಿ ಮಾತೇ ಮರೆತು ಹೋಗಿದ್ರು. ಆಂಟಿಯ ಸೀರೆ ಒಳಗಡೆ ನಾನು ಕೈ ಬಿಟ್ಟರು ಕೂಡ ಆಂಟಿ ಏನೂ ಮಾತಾಡಲಿಲ್ಲ. ಅವ್ರ ಕಾಲ ಮೇಲೆ ಕಾಲು ಹಾಕಿದ್ರು ಏನೂ ಮಾತಾಡಲಿಲ್ಲ. ಈಗ ಸ್ವಲ್ಪ ಧೈರ್ಯನ ತಂದುಕೊಂಡು ಅವ್ರ ಕೆನ್ನೆ ಮೇಲೆಲ್ಲ ಮುತ್ತು ಕೊಡೋದಕ್ಕೆ ಶುರು ಮಾಡಿದೆ. ಆಂಟಿ ಆಗಲೂ ಕೂಡ ನನ್ನನ್ನು ತಡೀಲೇ ಇಲ್ಲ. ಆದರೆ ಜನ ಜಾಸ್ತಿ ಇದ್ದಿದ್ದರಿಂದ ಧೈರ್ಯ ಸಾಲದೆ ಇಷ್ಟಕ್ಕೆ ಮುಗಿಸ್ದೆ. ಆಂಟಿನ ಹೊರಗೆ ಕರ್ಕೊಂಡು ಬಂದು ಮಾಲಲ್ಲಿ ಹೊಸ ಸೀರೆನೂ ಕೊಡಿಸ್ದೆ. ಇದನ್ನು ಬೇಡ ಅಂತ ಹೇಳ್ತಿದ್ರು, ಆದರೆ ನಾನು ಬಿಡಬೇಕಲ್ಲ, ನಿಮ್ಮ ಬರ್ಡೇಗೆ ನನ್ನದೊಂದು ಸಣ್ಣ ಗಿಫ್ಟ್ ಅಷ್ಟೆ ಅಂತ ಹೇಳಿ ಮತ್ತೆ ಡ್ರೆಸ್ ಕೊಡಿಸೋದಕ್ಕೆ ಹೋದೆ. ಬೇಡ ಕಣ, ಈಗಾಗಲೇ ಸೀರೆ ಕೊಡಿಸಿದೆಯಲ್ಲ ಸಾಕು ಅಂದರು. ಆದರೂ ಕೂಡ ನಾನು ಕೇಳಿದೆ. ನಾನೇ ಅವರಿಗೆ ಡ್ರೆಸ್ನ ಸೆಲೆಕ್ಟ್ ಮಾಡಿ ಟ್ರಯಲ್ ರೂಮಿಗೆ ಕಳಿಸ್ದೆ. ಅದು 1 ಪೀಸ್ ಡ್ರೆಸ್ ಆಗಿತ್ತು. ಆಂಟಿ ತುಂಬ ಸಣ್ಣ ಇದ್ದಿದ್ದರಿಂದ ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಹಾಕ್ಕೊಂಡು ಹೊರಗೆ ಬಂದು ರವಿಲ್ ನೋಡು ಅಂತ ಹೇಳಿದರು. ಅದರಲ್ಲಿ ಅರ್ಧಕ್ಕರ್ಧ ಭಾಗ ಅವ್ರ ಸೌಂದರ್ಯ ಎಲ್ಲ ಕಾಣಿಸ್ತಿತ್ತು. ಅವರ ಅಂಗಾಂಗಗಳನ್ನೆಲ್ಲ ಪ್ರದರ್ಶನಕ್ಕೆ ಇಟ್ಟಿದ್ದಂತೆ ಇತ್ತು. ಆಂಟಿ ಮುಜುಗರದಿಂದ ನನ್ನನ್ನೇ ನೋಡ್ತಿದ್ರು. ನಾನು ಕೂಡ ಅವರನ್ನು ಆ ಅವತಾರದಲ್ಲಿ ನೋಡಿ ತಾಳೋಕ್ಕಾಗದೆ ತುಂಬ ಸುಂದರವಾಗಿದೆ ಆಂಟಿ ಅಂತ ಹೇಳಿದೆ. ಅವ್ರು ನಗ್ತಾ ಮತ್ತೆ ಟ್ರಯಲ್ ರೂಮಿಗೆ ಹೋದರು. ನಾನು ತಾಳೋಕ್ಕಾಗದೆ ಅವ್ರ ಹಿಂದೆಯೇ ಟ್ರಯಲ್ ರೂಮಿಗೆ ಹೋಗಿ ಬಾಗಿಲನ್ನು ಲಾಕ್ ಮಾಡಿದೆ. ಆಂಟಿ ಅಲ್ಲಿ ನನ್ನನ್ನು ನೋಡಿ ಗಾಬರಿಯಿಂದ, ಇದೇನು ಮಾಡ್ತಿದ್ಯಾ ರವಿ, ಯಾರಾದರೂ ನೋಡಿದ್ರೆ ಏನೂ ಗೊತ್ತಿಲ್ಲ ಅಂತ ಹೇಳಿದ್ರು. ಆಂಟಿ ಪ್ರತಿದಿನ ನಿಮ್ಮನ್ನು ಸೀರೆ ಮತ್ತು ನೈಟಿನಲ್ಲಿ ನೋಡಿ ನೋಡಿ ತಾಳೋಕ್ಕಾಗ್ತಿರ್ಲಿಲ್ಲ. ಇವತ್ತು ನಿಮ್ಮನ್ನು ಈ ಬಟ್ಟೆಲಿ ನೋಡಿದ ಮೇಲಂತೂ ಒಂದು ಕ್ಷಣನೂ ನನ್ನಿಂದ ಸುಮ್ಮನಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ, ಆದರೆ ಟ್ರಯಲ್ ರೂಮಲ್ಲಿ ಅವರನ್ನು ಮನೆ ಬಂದಂತೆ ಮುತ್ತಿಡ್ತಾ ನಾನೇ ಆ ಬಟ್ಟೆಯನ್ನು ಕಿತ್ತು ಬಿಸಾಡಿದೆ. ಈಗ ಅವ್ರು ನನ್ನ ಮುಂದೆ ಏನೂ ಇಲ್ಲದ ಅಪ್ಸರೆಯಂತೆ ನಿಂತಿದ್ರು. ನಿಜಕ್ಕೂ ನನಗೆ ತಾಳೋಕ್ಕಾಗಲಿಲ್ಲ. ಆದರೆ ಅದನ್ನು ಟ್ರೈ ಮಾಡೋದ್ರಿಂದ ಬೇರೆ ಏನು ಜಾಸ್ತಿ ಮಾಡಿದೆ. ಮುತ್ತಿಡ್ತಾ ನನ್ನ ಕೈಯಿಂದ ಅವರದನ್ನೆಲ್ಲ ಟಚ್ ಮಾಡ್ತಾ ಆಸೆ ತೀರಿಸ್ಕೊಂಡು, ಬೇಗ ನಿಮ್ಮ ಬಟ್ಟೆನ ಹಾಕ್ಕೊಂಡು ಬನ್ನಿ, ಮನೆಗೆ ಹೋಗೋಣ, ಇನ್ನೂ ಕಾಯೋ ತಾಳ್ಮೆ ನನಗಿಲ್ಲ, ನನ್ನಿಂದ ಸಾಧ್ಯನೇ ಇಲ್ಲ ಅಂತ ಹೇಳಿ ಹೊರಗೆ ಬಂದೆ. ಆಂಟಿ ಕೂಡ ಬಟ್ಟೆ ಹಾಕ್ಕೊಂಡು ನಾಚಿಕೆಯಿಂದ ತಲೆ ತಗ್ಗಿಸಿ ಬಂದು ನಿಂತರು. ಆ ಬಟ್ಟೆ ಕೂಡ ಪ್ಯಾಕ್ ಮಾಡಿಸಿ ಮನೆಗೆ ಕರ್ಕೊಂಡು ಬಂದೆ. ಆಂಟಿ ಅಂಕಲ್ಗೆ ಕಾಲ್ ಮಾಡಿ ಮತ್ತೊಮ್ಮೆ ಕೇಳಿದ್ರು, ಮನೆಗೆ ಬರೋದಿಲ್ವಾ ಅಂತ. ಅಂಕಲ್ ಇಲ್ಲ, ಇವತ್ತು ನೈಟ್ ಡ್ಯೂಟಿ ಕೂಡ ಮಾಡಿ ಒಂದು ಸಲ ಬೆಳಗ್ಗೆನೇ ಬರ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಕಾಲ್ ಕಟ್ ಮಾಡಿ ತನ್ನ ಅತ್ತೆಗೆ ಫೋನ್ ಮಾಡಿ, ಮಕ್ಕಳಿವತ್ತು ಮನೆಗೆ ಕಳಿಸ್ತೀರಾ ಅಂತ ಕೇಳಿದ್ರು. ಅವ್ರ ಅತ್ತೆ ಕೂಡ, ಇನ್ನೂ ಅವ್ರು ಇಲ್ಲೇ ಇರ್ತಾರೆ, ನಾಳೆ ನೀವೇ ಬಂದು ಕರ್ಕೊಂಡು ಹೋಗಿ ಅಂದರು. ಈಗ ಆಂಟಿ ನಿರಾಳವಾಗಿ ಉಸಿರಾಡಿ ನನ್ನ ಕಡೆ ತಿರುಗಿ ನೋಡಿದ್ರು. ನಾನು ಆಂಟಿನೇ ನೋಡ್ತಾ ಆ 1 ಪೀಸ್ ಬಟ್ಟೆ ತೆಗೆದು, ಈಗಿದನ್ನು ಹಾಕ್ಕೊಂಡು ಬನ್ನಿ ಅಂತ ಹೇಳಿದೆ. ಬೇಡ ರವಿ, ಅದು ನಂಗೊಂಥರ ಆಗತ್ತೆ ಅಂದರು. ಏನೂ ಆಗೋದಿಲ್ಲ ಆಂಟಿ, ನನ್ನ ಮುಂದೆ ಅಷ್ಟೇ ತಾನೇ ಅಂತ ಗೋಗರ್ದಾಗ ಆಂಟಿ ರೂಮ್ಗೆ ಹೋಗಿ ಅದೇ ಬಟ್ಟೆನ ಹಾಕಿ ನನ್ನ ಎದುರು ಬಂದರು ನಿಂತರು. ನಾನು ಅವರನ್ನು ನೋಡಿ ಕಳೆದೇ ಹೋಗಿದ್ದೆ. ಅವರನ್ನು ನನ್ನ ಕೈಗಳಿಂದ ಎತ್ಕೊಂಡು ಹೋಗಿ ಮಂಚದ ಮೇಲೆ ಮಲಗಿಸಿ ಮನ ಬಂದಂತೆ ಅವರನ್ನು ಸಿಕ್ಕಾಪಟ್ಟೆ ಪ್ರೀತಿ ಮಾಡಿ ಸುಖಪಟ್ಟು ಮಜಾ ಮಾಡಿದೆ. ಇಡೀ ರಾತ್ರಿ ಸಮಯದ ಪರಿವೆಯೇ ಇಲ್ಲದೆ ಇಬ್ಬರು ಒಬ್ಬರನ್ನೊಬ್ಬರು ಮುದ್ದಾಡ್ತಾ ಕಾಲ ಕಳೆದ್ವಿ. 5 ರೌಂಡ್ ಮಾಡಿ ಮುಗಿಸೋ ಅಷ್ಟರಲ್ಲಿ ಸುಸ್ತಾಗಿ ಆಂಟಿ ಮೇಲಿಂದ ಎದ್ದು ಮಂಚದಲ್ಲಿ ದಪ್ಪಂತ ಬಿದ್ದೆ. ಆಂಟಿ ಕೂಡ ಸುಸ್ತಾಗ್ಬಿಟ್ಟಿದ್ರು. ಆಗಲೇ ಸೂರ್ಯ ಉದಯಿಸೋದಕ್ಕೆ ಶುರು ಮಾಡಿದ್ದ. ಇನ್ನೂ ನಿದ್ದೆ ಮಾಡ್ತಾಯಿದ್ರೆ ಆಂಟಿ ಗಂಡ ಬಂದ್ಬಿಡ್ತಾನೆ ಅಂತ ಅಂದ್ಕೊಂಡು ಆಂಟಿನ ಎಬ್ಬಿಸಿ ಇಬ್ಬರು ಒಟ್ಟಿಗೆ ಸ್ನಾನ ಮುಗಿಸಿ ಇನ್ನೊಂದು ರೌಂಡ್ ಕೂಡ ಶುರು ಹಚ್ಕೊಂಡೆ.
ಆಂಟಿ ಸುಸ್ತಾಗಿ, ಬೇಡ ಕಣೋ, ಸಾಕು, ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿದ್ದೀನಿ, ಒಂದೇ ದಿನ ಇಷ್ಟೆಲ್ಲ ತಾಳೋ ಶಕ್ತಿ ನನ್ನ ದೇಹಕ್ಕಿಲ್ಲ ಅಂತ ಕೇಳಿಕೊಂಡ್ರು ಬಿಡದೆ ಮತ್ತಿನ್ನೊಂದು ರೌಂಡ್ನ ಮುಗಿಸಿ ಆಂಟಿಗೆ ನಾನೇ ಬಟ್ಟೆ ಹಾಕಿಸಿ ಮಲಗಿಸಿ ಸೀದಾ ನನ್ನ ರೂಮ್ಗೆ ಹೋದೆ. ಮಂಚದ ಮೇಲೆ ಸುಸ್ತಾಗಿ ಮಲಗಿದೆ. ಕಣ್ಮುಚ್ಚಿ 5 ನಿಮಿಷನೂ ಕಳೆದಿರಲಿಲ್ಲ. ಎದೆ ಭಾರವಾದಂತಾಯಿತು. ಬೆಚ್ಚಿ ಕಣ್ಣು ತೆರೆದು ನೋಡಿದಾಗ ನನ್ನ ಎದೆ ಮೇಲೆ ಪ್ರೀತಿ ಮಲಗಿದ್ಲು. ಇದೇನು ಕನಸ ನನಸ ಒಂದು ಅರ್ಥನೇ ಆಗಲಿಲ್ಲ. ಹಾಗೇ ನೋಡ್ತಾ ಸುಮ್ಮನೆ ಇದ್ದೆ. ನಿಜಕ್ಕೂ ಕನಸೇ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಅವಳು ಕೂಡ ನನ್ನ ನೋಡಿ ನಗ್ತಾ ನನ್ನ ಕೆನ್ನೆಗೆ ಒಂದು ಮುತ್ತು ಕೊಟ್ಲು. ಅವಳ ಸ್ಪರ್ಶವಾದೊಡನೆ ಬೆಚ್ಚಿ ಬಿದ್ದು ಎದ್ದು ಕೂತೆ. ಪ್ರೀತಿ, ಇದೇನು ಮಾಡ್ತಿದ್ಯಾ ನೀನು? ನಿನ್ನ ಅಣ್ಣ ನಿನ್ನನ್ನು ಇಲ್ಲಿ ಈ ರೀತಿ ನೋಡಿದ್ರೆ ಏನು ಕತೆ? ಏನು ಮಾಡೋದು? ಮೊದಲು ಮನೆಗೆ ಹೊರಡು ಅಂತ ಹೇಳಿದಾಗ ಕೋಪದಿಂದ, ಹೌದು, ನಾನು ಬಂದು ನಿನ್ನ ಹತ್ರ ಬಂದರೆ ನಿನಗೆ ಕೋಪ ಬರುತ್ತೆ. ಅದೇ ಪಕ್ಕದ ಮನೆ ನಳಿನಿ ಆಂಟಿ ಜೊತೆ ಊರೂರು ತಿರುಗ್ತಾ ರಾತ್ರಿ ಇಡೀ ಅವ್ರ ಮನೇಲೇ ಕಾಲ ಕಳೀತಾ ಇದ್ರೆ ನಿನಗೆ ಸಂತೋಷ ಆಗತ್ತೆ ಅಲ್ವಾ ಅಂತ ಹೇಳಿದ್ಲು. ಪ್ರೀತಿ, ಅದೆಲ್ಲ ನನ್ನ ವೈಯಕ್ತಿಕ ವಿಷಯ, ಅದನ್ನೆಲ್ಲ ನಿನಗೆ ಹೇಳೋ ಅವಶ್ಯಕತೆ ನನಗೇನೂ ಇಲ್ಲ. ಈಗ ನೀನು ಮರ್ಯಾದೆಯಿಂದ ಹೋದರೆ ಸರಿ ಅಂತ ಕಿರಿಸಿದಾಗ ಅವಳು ಕೂಡ ಇನ್ನೂ ಕೋಪ ಮಾಡಿಕೊಂಡು ನನ್ನ ಕಾಲರ್ನ ಹಿಡ್ಕೊಂಡು, ನಿನ್ನನ್ನು ನೀನು ಏನಂತ ಅಂದ್ಕೊಂಡಿದ್ಯಾ? 2 ವರ್ಷದಿಂದ ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ನಿನಗೇನು ಬೇಕೋ ನನ್ನ ಹತ್ರ ಬೊಗಳಿದ್ದಿದ್ರೆ ಎಲ್ಲನೂ ಕೊಡ್ತಿರ್ಲಿಲ್ವಾ? ನನ್ನಲ್ಲಿ ಏನು ಕಡಿಮೆ ಆಗಿದೆ ನೋಡು, ಕಣ್ಬಿಟ್ಟು ಸರಿಯಾಗಿ ನೋಡು. ನಳಿನಿಗಿಂತ ಸುಂದರವಾಗಿಲ್ವಾ? ಛೀ, ಮದುವೆಯಾಗಿ 2 ಮಕ್ಕಳಾಗಿರೋ ಆಂಟಿ ಜೊತೆ ಹೋಗಿ ಈ ಥರ ಎಲ್ಲ ಮಾಡ್ತಿದೆಯಲ್ಲ, ನನ್ನ ಹೊಟ್ಟೆ ಉರಿಯೋದಿಲ್ವಾ? ಅದನ್ನು ಬಿಟ್ಟು ನೀನು ಬೇರೆ ಕಡೆ ನಿನ್ನ ಕಣ್ಣೇನಾದರೂ ಹೋದರೆ ಸಾಯಿಸ್ಬಿಡ್ತೀನಿ. ಇದೇ ನಿನಗೆ ಕೊನೆ ವಾರ್ನಿಂಗ್ ಅಂತ ತಿಳ್ಕೊ ಅಂತ ಹೇಳಿ ಹೊರಟೋದ್ಲು. ನಿಜಕ್ಕೂ ಪ್ರೀತಿ ಹೇಳಿ ಹೋದ ಮಾತುಗಳನ್ನು ಅರ್ಥ ಆಗೋದಕ್ಕೆ ನನಗೆ ತುಂಬ ಸಮಯನೇ ಹಿಡಿತು. ಅರ್ಥ ಆದಾಗ ತುಂಬ ಖುಷಿನೂ ಆಯಿತು. 32 ವರ್ಷ ಆಗಿರೋ ನನಗೆ ಹೆಣ್ಣು ಸಿಗೋದು ತುಂಬಾ ಕಷ್ಟ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಪ್ರೀತಿಗೆ ಅಪ್ಪ ಅಮ್ಮ ಇಲ್ಲ, ತುಂಬ ಆಸ್ತಿ ಇದೆ. ಈಗ ನಾವಿರೋ ಮನೆಗಳು ಕೂಡ ಪ್ರೀತಿ ಮನೆಗಳೇ, ನಾವು ಬಾಡಿಗೆಗಿದ್ದೀವಿ ಅಷ್ಟೆ. ನನಗೆ ಗೊತ್ತಿತ್ತು ಪ್ರೀತಿ ಮದುವೆ ಆಗೋ ಹುಡುಗನಿಗೆ ಸಾಕಷ್ಟು ವರದಕ್ಷಿಣೆ ರೂಪದಲ್ಲಿ ಆಸ್ತಿ ಕೊಡ್ತಾರೆ ಅಂತ. ಆದರೆ ಆ ಅದೃಷ್ಟವಂತ ನಾನೇ ಅಂತ ತಿಳಿದಾಗ ನಿಜಕ್ಕೂ ತುಂಬಾ ಖುಷಿಪಟ್ಟೆ. ಹೌದು, ಪ್ರೀತಿ ಹೇಳೋದು ನಿಜಾನೇ. ನಾನು ಯಾಕೆ ಮದುವೆ ಆಗಿ 2 ಮಕ್ಕಳಿರೋ ಆಂಟಿ ಹಿಂದೆ ಹೋಗಬೇಕು? ನನಗೇನೇನು ಬೇಕೋ ಎಲ್ಲನೂ ಪ್ರೀತಿನೇ ಕೊಡುವಾಗ ಇದೆಲ್ಲನೂ ಬಿಟ್ಟು ಬಿಡಬೇಕು ಅಂತ ಅಂದ್ಕೊಂಡು ಮಲಗಿದೆ. ಸಂಜೆ ಎದ್ದು ಪ್ರೀತಿಗೆ ಕಾಲ್ ಮಾಡಿ ಮನೆಗೆ ಕರೆಸ್ಕೊಂಡೆ. ಅವಳನ್ನು ಮುದ್ದು ಮಾಡ್ತಾ ಕ್ಷಮೆ ಕೇಳ್ತಾ ತುಂಬ ಹೊತ್ತು ಗೋಗರದ ಮೇಲೆ ಹೊಡೆದು ಬಡ್ದು ಚೆನ್ನಾಗಿ ಬೈದು ನನ್ನನ್ನು ಕೊನೆಗೂ ಕ್ಷಮಿಸಿದ್ಲು. ಅಳ್ತಾ ನನ್ನ ಎದೆಗೋರ್ಗಿ, ನೀನು ನನ್ನವಳು, ನಿನ್ನನ್ನು ಬೇರೆ ಯಾರಿಗೂ ಬಿಟ್ಕೊಡೋದಕ್ಕೆ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ ಅಂತ ಜೋರಾಗಿ ಅಳ್ತಿದ್ಲು. ಕ್ಷಮಿಸ್ಬಿಡು, ಈಗ ನಾನು ಏನು ಮಾಡಲಿ ಹೇಳು? ನೀನು ಹೇಗೆ ಹೇಳ್ತೀಯೋ ನಾನು ಹಾಗೇ ಕೇಳ್ತೀನಿ ಅಂತ ಹೇಳಿದಾಗ ಸರಿ ಅಂತ ಹೇಳಿ ಸೀದಾ ನನ್ನ ಕೈ ಹಿಡ್ಕೊಂಡು ತನ್ನ ಮನೆಗೆ ಕರ್ಕೊಂಡು ಹೋಗಿ ಅವಳ ಅಣ್ಣನ ಮುಂದೆ ನಿಲ್ಲಿಸಿ, ನಾನು ರವಿನ 2 ವರ್ಷದಿಂದ ಇಷ್ಟಪಡ್ತಾ ಇದ್ದೀನಿ, ಇವನನ್ನೇ ಮದುವೆ ಆಗಬೇಕು ಅಂತಾನು ಅಂದ್ಕೊಂಡಿದ್ದೀನಿ ಅಂತ ಹೇಳಿದಾಗ ಅವಳಣ್ಣ ಅತ್ತಿಗೆ ಮುಖ ನೋಡಿಕೊಂಡ್ರು. ಆಮೇಲೆ ಅವಳಣ್ಣ ನನ್ನ ಮುಖ ನೋಡ್ದ. ನಾನು ತಲೆ ತಗ್ಗಿಸ್ದೆ. ರವಿನ ನಾವು ತುಂಬ ವರ್ಷಗಳಿಂದ ನೋಡ್ತಾ ಇದ್ದೀವಿ, ತುಂಬ ಒಳ್ಳೆ ಹುಡುಗ. ನೀನು ರವಿನ ಮದುವೆ ಆಗೋದ್ರಲ್ಲಿ ನಮ್ಮ ಅಭ್ಯಂತರ ಏನೂ ಇಲ್ಲ. ಅವನ ಹತ್ರ ಆಸ್ತಿ ಅಂತಸ್ತು ಇಲ್ಲದೆ ಇರಬಹುದು, ಅದೆಲ್ಲನೂ ನಮ್ಮ ಹತ್ರ ಇದೆಯಲ್ಲ, ಸಾಕು ಬಿಡು. ಹುಡುಗ ಒಳ್ಳೆಯವನು, ನಮ್ಮ ಅಭ್ಯಂತರ ಏನೂ ಇಲ್ಲ. ರವಿ, ನೀ ನಮ್ಮನ್ನ ಕರೆಸು, ನಾವು ಮಾತಾಡ್ತೀವಿ ಅಂತ ಹೇಳಿದ್ರು. ನಾನು ಕೂಡ ಖುಷಿಯಿಂದಾನೆ ಆಯಿತು ಅಂತ ಹೇಳಿ ಇನ್ನೇನು ಹೊರಡಬೇಕು. ಪ್ರೀತಿ ಮತ್ತೆ ನನ್ನ ಕೈಯನ್ನು ಹಿಡಿದು, ಅಣ್ಣ, ನನಗೆ ಸಿಟಿ ಮಧ್ಯ ಇರೋ ಮನೆಗಳು ನನ್ನ ಹೆಸರಿಗೆ ಬೇಕು ಅಂತ ಹೇಳಿದ್ಲು. ಅದಕ್ಕೆ ಅವರಣ್ಣ, ಇಲ್ಲಿರೋ ಮನೆಗಳೇ ಕಣೆ ತುಂಬ ಜಾಸ್ತಿ ಇದ್ದಾವೆ, ನಿಮಗೆ ಬಾಡಿಗೆನೂ ಕೂಡ ಇಲ್ಲಿಂದಾನೆ ಜಾಸ್ತಿ ಬರುತ್ತೆ, ಅಲ್ಲಿರೋ ಮನೆಗಳಿಂದ ತುಂಬ ಕಮ್ಮಿ ಬಾಡಿಗೆ ಬರೋದು ಅಂತ ಹೇಳಿದ್ರು.
ಆದರೆ ಪ್ರೀತಿ ಕೇಳಬೇಕಲ್ಲ. ಇಲ್ಲ, ನನಗೆ ಆ ಮನೆಗಳೇ ಬೇಕು ಅಂತ ಹಠ ಹಿಡಿದ್ಲು. ಅವ್ರ ಅಣ್ಣ ಕೂಡ ಒಪ್ಕೊಂಡ್ರು. ನಾನು ಹೊರಗೆ ಬಂದಾಗ ಯಾಕೆ ಪ್ರೀತಿ ಈ ರೀತಿ ಮಾಡಿದೆ, ಪಾಪ ಅವರು ಕೊಡ್ತಾ ಇರೋದೇ ಹೆಚ್ಚು, ಅಂಥದ್ರಲ್ಲಿ ಇದೇ ಬೇಕು ಅದೇ ಬೇಕು ಅಂತ ಯಾಕೆ ಈ ರೀತಿ ಹಾಡಾಡ್ತಿದ್ಯಾ ಅಂತ ಕೇಳಿದಾಗ ಜೋರಾಗಳ್ತಾ, ನಿನ್ನಿಂದಾನೇ ಕಣೋ ಈ ಮನೇನೆ ನನ್ನ ಅಣ್ಣ ನನಗೆ ಕೊಟ್ಟರೆ ಆಲ್ರೆಡಿ ನೀನು ನಳಿನಿ ಜೊತೆ ಯಾವಾಗಿರಲಿ ಹೇಗೆ ಹೋಗ್ತೀಯೋ ಅಂತ ಪ್ರತಿದಿನ ನಿನ್ನನ್ನು ಕಾಯ್ತಾ ಕೂರೋದಕ್ಕೆ ನನ್ನಿಂದ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರನೇ ಇಲ್ಲಿಂದ ತುಂಬ ದೂರ ಹೋಗಬೇಕು. ಹಾಗಾಗಿ ಅಣ್ಣನ ಹತ್ರ ಹಠ ಹಿಡಿದು ಅದೇ ಬೇಕು ಅಂತ ಕೊಡಿಸ್ಕೊಂಡಿದ್ದು ಅಂತ ಹೇಳಿ ಹೊರಟೋದ್ಲು. ಆದರೆ ಅವಳು ಅಂದಿದ್ದಕ್ಕೆ ನನಗೆ ಸ್ವಲ್ಪನೂ ಬೇಸರ ಆಗಲಿಲ್ಲ. ಅವಳು ನನ್ನನ್ನು ಪ್ರೀತಿ ಮಾಡೋ ರೀತಿ ನೋಡಿ ನಿಜಕ್ಕೂ ಖುಷಿ ಆಯಿತು. ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.